ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಓಕೆ, ಇವತ್ತು ನಾವು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಈ ಟಾಪಿಕ್ ಅಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ನೋಡಿ M25 ಗ್ರೇಡ್ ಕಾಂಕ್ರೀಟ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಫಾರ್ ಎ ಕಾಲಮ್. ಓಕೆ, ಅಂದ್ರೆ ಒಂದು ಕಾಲಮ್ ಇದೆ, ಆ ಕಾಲಮ್ ಸೈಜ್ ಬಂದ್ಬಿಟ್ಟು 0.3 ಮೀಟರ್ ಬೈ 0.45 ಮೀಟರ್, ಅಂದ್ರೆ ಇಕ್ವಲೆಂಟ್ ನಾವು ಫೀಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಫೀಟ್ಗೆ 1.5 ಫೀಟ್ ಕಾಲಮ್ ಸೈಜ್ ಇದೆ. ಹೈಟ್ ಎಷ್ಟಿದೆ ಅಂದ್ರೆ 2.1 ಮೀಟರ್, ಅಂದ್ರೆ ಇನ್ ಟರ್ಮ್ಸ್ ಆಫ್ ನಾವು ಫೀಟ್ ಅಲ್ಲಿ ಹೇಳ್ಬೇಕು ಅಂದ್ರೆ 7 ಫೀಟ್ ಅಪ್ ಟು ಲಿಂಟಲ್ ಲೆವೆಲ್ ವರೆಗೂ. ಓಕೆ, ಸೊ ಇದಕ್ಕೆ ಒಂದು ಕಾಲಮ್ಗೆ ಎಷ್ಟು ಕಾಂಕ್ರೀಟ್ ಬೇಕಾಗುತ್ತೆ, ಮತ್ತೆ ಅದರಲ್ಲಿ ಸಿಮೆಂಟ್ ಎಷ್ಟು, ಸ್ಯಾಂಡ್ ಎಷ್ಟು, ಕೋರ್ಸ್ ಅಗ್ರಿಗೇಟ್ ಎಷ್ಟು, ವಾಟರ್ ಎಷ್ಟು, ಹೌದಾ, ಇದನ್ನೆಲ್ಲ ಬ್ರೇಕ್ ಡೌನ್ ಮಾಡಬೇಕು. ಓಕೆ, ಫಸ್ಟ್ ನಾವು ಈ ಕ್ವಾಂಟಿಟಿ ಆಫ್ ಕಾಂಕ್ರೀಟ್ ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂದ್ರೆ ಇದ್ರದ್ದು ಫಸ್ಟ್ ವಾಲ್ಯೂಮ್ ತಗೋಬೇಕು. ಓಕೆ, ನಾವು ಫಸ್ಟ್ ವಾಲ್ಯೂಮ್ ಕ್ಯಾಲ್ಕುಲೇಷನ್ ಮಾಡಿದ್ದು ಅದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ವೆಟ್ ವಾಲ್ಯೂಮ್ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಕಾಂಕ್ರೀಟ್ ಇನ್ ವೆಟ್. ಓಕೆ, ನಾನು ವಾಲ್ಯೂಮ್ ವೆಟ್ ವಾಲ್ಯೂಮ್ ಅಂತ ಕರಿತೀನಿ. ಓಕೆ, ಅದಕ್ಕೆ ಈಸ್ ಈಕ್ವಲ್ ಟು ಸೈಜ್ ಏನಿದೆ ಕಾಂಕ್ರೀಟ್ ಕಾಲಮ್ದು 0.3 ಬೈ 0.45 ಬೈ ಹೈಟ್ ಎಷ್ಟಿದೆ 2.1. ಓಕೆ, ಇದಿಷ್ಟು ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಒಂದು ಕ್ವಾಂಟಿಟಿ ಬರುತ್ತೆ. ನೀವು ಎಷ್ಟು ಬಂತು 0.2835 ಮೀಟರ್ ಕ್ಯೂಬ್. ಓಕೆ, ಯಾಕಂದ್ರೆ ಎಲ್ಲಾನು ಮೀಟರ್ ಅಲ್ಲೇ ಇದೆ ಇನ್ ಟರ್ಮ್ಸ್, ಸೊ ಅದಕ್ಕೆ ಇದು ನಮಗೆ ಮೀಟರ್ ಕ್ಯೂಬ್ ಅಂತ ಬರುತ್ತೆ. 0.284 ಅಂತ ಮಾಡಿ. ಓಕೆ, ಮೀಟರ್ ಕ್ಯೂಬ್. ಇದನ್ನ ನಾನು ಡ್ರೈ ವಾಲ್ಯೂಮ್ಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದ್ರೆ 1.52 ಆರ್ 54 ಫ್ಯಾಕ್ಟರ್ಡ್ ಇದೆ ಮಲ್ಟಿಪ್ಲಿಕೇಶನ್ ಆಫ್ ವೆಟ್ ವಾಲ್ಯೂಮ್. ಸೊ ಇಲ್ಲೇನು ಬರೀಬೇಕು ಅಂದ್ರೆ 1.54 ಇಂಟು 0.284 ಇದು ಕ್ವಾಂಟಿಟಿ ಡ್ರೈ ವಾಲ್ಯೂಮ್ ಅಂತು. ಓಕೆ ಓಕೆ 0.437 ಮೀಟರ್ ಕ್ಯೂಬ್. ಓಕೆ, ಈಗ ನಾವು ಮುಂದೆ ಯಾವುದೇ ಈಗ ನಾವು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಡ್ರೈ ವಾಲ್ಯೂಮ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಓಕೆ, ಈಗ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕಿಂತ ಮೊದಲು M25 ಗ್ರೇಡ್ದು ಪ್ರಪೋರ್ಷನ್ ಏನಿದೆ ಅಂತ ತಿಳ್ಕೋಬೇಕು. ಓಕೆ, ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಇಲ್ಲಾಂದ್ರೆ ಇಲ್ಲಿ ನೋಡಿ. ಓಕೆ, 1:2 M25 ಗ್ರೇಡ್ ಕಾಂಕ್ರೀಟ್ದು ಪ್ರಪೋರ್ಷನ್. ಫಾರ್ 1 ಸಿಮೆಂಟ್ ಆದ್ರೆ 1 ಸ್ಯಾಂಡ್, ಓಕೆ, 2 ಕೋರ್ಸ್ ಅಗ್ರಿಗೇಟ್. ಇವಾಗ ನಾವು ಫಸ್ಟ್ ಸಿಮೆಂಟ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡೋಣ. ಅದಕ್ಕೆ ಸಿಮೆಂಟ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಈಸ್ ಈಕ್ವಲ್ ಟು ಫಸ್ಟ್ ಏನು ಬರುತ್ತೆ ಅಂದರೆ ನಮ್ಮ ಫಾರ್ಮುಲಾ ಬರಿತೀನಿ ಫಸ್ಟ್. ಓಕೆ, ಅಂದರೆ ಡ್ರೈ ವಾಲ್ಯೂಮ್ ಇಂಟು ಪಾರ್ಟ್ ಆಫ್ ದಿ ಮೆಟೀರಿಯಲ್. ಓಕೆ, ಈಗ ನಾನು ಸಿಮೆಂಟ್ ಮೆಟೀರಿಯಲ್ ತಗೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ, ಅಂದರೆ ಪಾರ್ಟ್ ಆಫ್ ಸಿಮೆಂಟ್ divided by summation of proportion. ಓಕೆ, ಶಾರ್ಟ್ಕಟ್ ಅಲ್ಲಿ ಬರಿತಾ ಇದ್ದೀನಿ. ಇಂಟು ಡೆನ್ಸಿಟಿ ಆಫ್ ಮೆಟೀರಿಯಲ್, ಅಂದರೆ ಇಲ್ಲಿ ನಾವು ಸಿಮೆಂಟ್ ತಗೋತಾ ಇದ್ದೇನೆ ಸಿಮೆಂಟ್ ಅಂತ ಬರಿತೀನಿ. ಓಕೆ, ಇಲ್ಲೇನು ಚೇಂಜ್ ಆಗುತ್ತೆ ಅಂದರೆ ಪಾರ್ಟ್ ಆಫ್ ಸಿಮೆಂಟ್ ಇದ್ದಿದ್ದಾರೆ, ನೆಕ್ಸ್ಟ್ ನಾವು ಸ್ಯಾಂಡ್ ಮಾಡುವಾಗ ಸ್ಯಾಂಡ್ ಅಂತ ಬರೀಬೇಕು, ಇಲ್ಲಿ ಡೆನ್ಸಿಟಿ ಆಫ್ ಸ್ಯಾಂಡ್. ಓಕೆ, ಈಗ ನಾವು ಸಿಮೆಂಟ್ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟು ನಮ್ಮದು ಡ್ರೈ ವಾಲ್ಯೂಮ್ ಎಷ್ಟಿದೆ 0.437 ಅಂತ ಇದೆ, ಇಂಟು ಪಾರ್ಟ್ ಆಫ್ ದಿ ಸಿಮೆಂಟ್ ಎಷ್ಟಿದೆ 1 ಇದೆ, ಡಿವೈಡೆಡ್ ಬೈ ಸಮೇಷನ್ ಮಾಡಿ ಇದು ಮೂರನ್ನು ಸಮೇಷನ್ ಮಾಡಿದ್ರೆ ಎಷ್ಟಾಗುತ್ತೆ 1 + 1 2 + 2 4 ಇಂಟು ಸಿಮೆಂಟ್ದು ಡೆನ್ಸಿಟಿ ಗೊತ್ತಿದೆ ಎಲ್ರಿಗೂ. ಓಕೆ, ಇಂಪಾರ್ಟೆಂಟ್ ನೋಟ್, ನೀವೆಲ್ಲ ಡೆನ್ಸಿಟಿ ಎಲ್ಲ ನೀವು ಮೊದಲೇ ಗೊತ್ತಿರಬೇಕು. ಸೊ ಸಿಮೆಂಟ್ ಡೆನ್ಸಿಟಿ 1440 kg/m3. ಓಕೆ, ಎಲ್ಲ ಮೆಟೀರಿಯಲ್ದು ನಿಮ್ಗೆ ಡೆನ್ಸಿಟಿ ಗೊತ್ತಿದ್ರೆ ಕ್ಯಾಲ್ಕುಲೇಷನ್ಗೆ ಮುಂದೆ ತುಂಬ ಈಸಿ ಆಗುತ್ತೆ ನಿಮಗೆಲ್ಲ. ಸೊ ನೋಡಿ 1440, ಪುಟ್ ದಿ ವ್ಯಾಲ್ಯೂ ಗೆಟ್ ದಿ ಆನ್ಸರ್. ನೋಡಿ ಎಷ್ಟು ಬರುತ್ತೆ ಅಂತ, ಎಷ್ಟು 157.32. ಇದು ಈಕ್ವಲೆಂಟ್ 158 ಅಂತ ತಗೋತೇನೆ. ಯೂನಿಟ್ ಏನು, ಯೂನಿಟ್ ಈಸ್ ಮ್ಯಾಂಡೇಟರಿ, KG ಬಂತಿದ್ದು. ಓಕೆ, ಇನ್ ಟರ್ಮ್ಸ್ ಆಫ್ ನಾವು ಬ್ಯಾಗಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಇದಕ್ಕೆ ಡಿವೈಡೆಡ್ ಬೈ 50 ಮಾಡಿದ್ರೆ ಬ್ಯಾಗ್ಸ್ ಅಲ್ಲಿ ಬರುತ್ತೆ. ಓಕೆ, ಈಗ ಎಷ್ಟು ಬಂತು ನಮ್ಮದು 158 kg ಸಿಮೆಂಟ್ ಬಂತು. ಈಗ ನೆಕ್ಸ್ಟ್ ಸ್ಯಾಂಡ್.
ಸ್ಯಾಂಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಇಸ್ ಈಕ್ವಲ್ ಟು ಸೇಮ್ ಇಲ್ಲಿ ನೋಡಿ ಡ್ರೈ ವಾಲ್ಯೂಮ್ ಎಷ್ಟಿದೆ 0.437 ಇಂಟು ಈಗ ಸ್ಯಾಂಡ್ ಪಾರ್ಟ್ ಎಷ್ಟಿದೆ 1 ಡಿವೈಡೆಡ್ ಬೈ ಸಮೇಷನ್ ಆಫ್ ಇದು ಪ್ರಪೋರ್ಷನ್ 4 ಇಂಟು ಇಲ್ಲಿ ಡೆನ್ಸಿಟಿ ಚೇಂಜ್ ಆಗುತ್ತೆ ಓಕೆ ವೇರಿಯೇಷನ್ ಸ್ಯಾಂಡ್ ಡೆನ್ಸಿಟಿ ಬಂದ್ಬಿಟ್ಟು 1500 to 1800 kg per meter cube ಇದು ಡಿಪೆಂಡ್ಸ್ ಡ್ರೈ ಆರ್ ಸ್ಯಾಚುರೇಟೆಡ್ ಸ್ಯಾಂಡ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು 1600 ತಗೋತಿದ್ದೇನೆ ಸೊ ಇದೆಷ್ಟು ಬರುತ್ತೆ ಇದು 174 kg ಬಂತು 174.8 ಬಂತು ಓಕೆ 174.8 ಅಂದರೆ 175 kg ಸೊ ಸ್ಯಾಂಡ್ ಬಂತು ಈಗ ನಾವು ಕೋರ್ಸ್ ಅಗ್ರಿಗೇಟ್ ರೈಟ್ ಕೋರ್ಸ್ ಅಗ್ರಿಗೇಟ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಬರ್ದ್ಬಿಡ್ತಾನೆ ನೋಡಿ ಡ್ರೈ ವಾಲ್ಯೂಮ್ 437 ಇಂಟು 1 ಡಿವೈಡೆಡ್ ಬೈ 4 ಇಂಟು ಇಲ್ಲಿ ಇದು ಡೆನ್ಸಿಟಿ ಆಫ್ ಸಿಮೆಂಟ್ ಡೆನ್ಸಿಟಿ ಆಫ್ ಸ್ಯಾಂಡ್ ಡೆನ್ಸಿಟಿ ಆಫ್ ಕೋರ್ಸ್ ಅಗ್ರಿಗೇಟ್ ಇದು ಸಹ ವೇರಿಯೇಷನ್ 1600 to 1800 kg per meter cube ಬರುತ್ತೆ ಓಕೆ ಈಗ ನಾನು ಇದರಲ್ಲಿ ಒಂದು 1750 ಅಂತ ತಗೊಳ್ತೇನೆ ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ ನೋಡಿ ನಾವು ಇಲ್ಲಿ ಪ್ರಪೋರ್ಷನ್ ತಗೊಳ್ಳುವಾಗ ಪಾರ್ಟ್ ಆಫ್ ದಿ ಕೋರ್ಸ್ ಅಗ್ರಿಗೇಟ್ ಎಷ್ಟಿದೆ 2 ಅಂತ ಇದೆ ಸೊ ಇಲ್ಲಿ 2 ಹಾಕಬೇಕು ರೈಟ್ 0.437 ಇಂಟು 2 ಇಂಟು 1750 ಡಿವೈಡೆಡ್ ಬೈ 4 ಸೊ ಇದೆಷ್ಟು ಬಂತು 383 kg ಅಂತ ಬಂತು ಓಕೆ ಕೊಲೆಂಟು 383 kg ಇದು ಬಂತು 175 kg ಸ್ಯಾಂಡ್ 158 kg ಸಿಮೆಂಟ್ ರೈಟ್ ಸೊ ನಾವು ಟೋಟಲ್ ಈ ಒಂದು ಕಾಲಮ್ ಸೈಜ್ ಅಂದ್ರೆ 0.3 by 0.45 ಮೀಟರ್ ಈ ಕಾಲಮ್ ಸೈಜ್ಗೆ ಅಪ್ ಟು ಲಿಂಟಲ್ ಲೆವೆಲ್ ವರೆಗೂ ನಮ್ದು ಮೆಟೀರಿಯಲ್ ಯಾವ ತರ ಬ್ರೇಕ್ ಡೌನ್ ಆಯ್ತು ಅಂದ್ರೆ ನೋಡಿ ನಮ್ದು ಕಾಂಕ್ರೀಟ್ ವಾಲ್ಯೂಮ್ ಎಷ್ಟು ಬೇಕು 0.437 ಓಕೆ 0.437 ಮೀಟರ್ ಕ್ಯೂಬ್ ಕಾಂಕ್ರೀಟ್ ವಾಲ್ಯೂಮ್ ಅದರಲ್ಲಿ ಇನ್ ಸಿಮೆಂಟ್ ಎಷ್ಟು ಸ್ಯಾಂಡ್ ಎಷ್ಟು ಕೋರ್ಸ್ ಅಗ್ರಿಗೇಟ್ ಎಷ್ಟು ಅಂತ ಹೇಳಿದ್ರೆ ಸಿಮೆಂಟ್ ಬಂದ್ಬಿಟ್ಟು ನಮಗೆ 158 kg ಸ್ಯಾಂಡ್ ಬಂದ್ಬಿಟ್ಟು 175 kg ಮತ್ತೆ ಕೋರ್ಸ್ ಅಗ್ರಿಗೇಟ್ ಬಂದ್ಬಿಟ್ಟು 383 kg ಓಕೆ ಇದರಲ್ಲಿ ಇದೇ ಕಾಲಮ್ಗೆ ಸೇಮ್ ನಾವು ರೆನ್ಫೋರ್ಸ್ಮೆಂಟ್ ಏನು ಶಟರಿಂಗ್ ಕ್ವಾಂಟಿಟಿ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ಧನ್ಯವಾದಗಳು